ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಿನ್ನೆಯ ದಿನ ಅಂದರೆ ಏಕಾದಶಿ ಆಗಿತ್ತಲ್ವ, ಶಯನ ಏಕಾದಶಿ ಅಂತ, ಆಷಾಢ ಶುಕ್ಲ ಏಕಾದಶಿ. ತುಂಬ ಪವಿತ್ರವಾದ ದಿನ. ವೈಷ್ಣವ ಧರ್ಮನ ಫಾಲೋ ಮಾಡೋರಿಗೆ, ವೈಷ್ಣವ ಸಂಪ್ರದಾಯವನ್ನು ಫಾಲೋ ಮಾಡೋರಿಗೆ. ನಾನು ಸಹ ತಪ್ತ ಮುದ್ರಾ ಧಾರಣೆ ಹಾಕಿಸ್ಕೊಳ್ಳಿಕ್ಕೆ ನಮ್ಮ ಬುಲ್ ಟೆಂಪಲ್ ರೋಡಿನ BMS ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆನೆ ಬರೋ ಪುತ್ತಿಗೆ ಮಠ ಇದೆಯಲ್ಲ, ಅಲ್ಲಿ ಹೋಗಿದೆ. ಇದು ನೋಡಿ, ಒಂದೇ ಬಂಡೆ ಕಲ್ಲಿಂದ ಗುಹೆಯ ರೂಪದಲ್ಲಿ ಮಾಡಿರೋಂಥ ಒಂದು ದೇವಸ್ಥಾನ. ಇಲ್ಲಿ ಕೃಷ್ಣ ಗೋವರ್ಧನಗಿರಿಯ ಧಾರಿಯಾಗಿ ಇದ್ದಾನೆ. ಅಂದರೆ ಒಂದೇ ಬೆಟ್ಟದಲ್ಲಿ ಹೇಗೆ ಗೋವರ್ಧನಗಿರಿನ ಎತ್ತಿ ಹಿಡಿದು ಎಲ್ಲರ ಜನರನ್ನು ಕಾಪಾಡಿದ್ನಲ್ಲ, ಆ ರೂಪದಲ್ಲಿರೋ ಕೃಷ್ಣ ಇಲ್ಲಿ ಪೂಜೆ ಮಾಡೋದು. ಇಲ್ಲಿ ನಾವು ಪುತ್ತಿಗೆ ಮಠದ ಇದರಲ್ಲಿರೋದಿದು ಅಧೀನದಲ್ಲಿದೆ, ಅವರು ನಡೆಸೋ ಅವರ ಆಡಳಿತ. ಸೊ ಅಲ್ಲಿ ಪುತ್ತಿಗೆ ಮಠದ ಸ್ವಾಮಿಗಳು ಬಂದಿದ್ದರು. ಅವರೇ ನಮಗೆಲ್ಲ ತಪ್ತ ಮುದ್ರಾ ಧಾರಣೆ ಮಾಡ್ತಾಯಿದ್ರು. ಏನು ಈ ತಪ್ತ ಮುದ್ರಾ ಧಾರಣೆ ಅಂತ ಹೇಳಬೇಕಂದ್ರೆ, ಇದೊಂದು ನಾ ಆಗಲೇ ಹೇಳ್ದಂಗೆ ವೈಷ್ಣವ ಟ್ರೆಡಿಷನ್ ಇದು, ಅಥವಾ ಮಾಧ್ವ ಸಂಪ್ರದಾಯದ ಪ್ರಕಾರ ಎಲ್ಲ ಇದನ್ನು ಮುದ್ರೆಯನ್ನು ಹಾಕಿಸ್ಕೊಳ್ಳೋದು ಅಂತ. ಇದು ಚಕ್ರ ಮತ್ತು ಶಂಖಚಕ್ರ, ಎರಡು ಲಾರ್ಡ್ ವಿಷ್ಣುದು ಆಯುಧಗಳಿದೆಯಲ್ಲ, ಶಂಖಚಕ್ರ, ಅದನ್ನು ಕಬ್ಬಿಣದಲ್ಲಿ ಮಾಡಿರ್ತಾರೆ. ಬೆಂಕಿಯಲ್ಲಿ ಸುಟ್ಟು ಅದನ್ನು ನಮ್ಮ ದೇಹದ ಮೇಲೆ ಮಾರ್ಕ್ ಮಾಡಿಸ್ಕೊಳ್ಳೋದು, ಸ್ಟ್ಯಾಂಪ್ ಮಾಡಿಸ್ಕೊಳ್ಳೋದು. ಅದಕ್ಕೋಸ್ಕರ ಈ ದಿನ ಅದಕ್ಕೆ ತುಂಬ ವಿಶೇಷವಾದ ದಿನ. ಹೇಳಿದ್ನಲ್ಲ, ಚಾತುರ್ಮಾಸನೂ ಸ್ಟಾರ್ಟ್ ಆಗುತ್ತೆ. ಅದರ ಹಿಂದೆ ಆಷಾಢ ಶುಕ್ಲ ಇದರ ಏಕಾದಶಿ ಇದಾಗಿರುತ್ತೆ. ಅದನ್ನು ಏನಕ್ಕೋಸ್ಕರ ಶೋಲ್ಡರ್ ಮೇಲೆ, ಕೈ, ಆರ್ಮ್ ಮೇಲೆ ಎಲ್ಲ ಹಾಕ್ಕೊಳ್ತಾರೆ. ಅದನ್ನು ಏನಕ್ಕೆ ಹಾಕ್ಕೊಳ್ತಾರೆ ಅಂತಂದರೆ, ಒಂಥರ ನಾವು ದೇವರಿಗೆ ಸಂಪೂರ್ಣ ನನ್ನ ಇಡೀ ದೇಹ ಅಥವಾ ನನ್ನ ಇದೇ ನಿಂದು ಅಂತ ಹೇಳಿಬಿಟ್ಟು ಶರಣಾಗತನಾಗೋದು ಅಂತಲೂ ಹೇಳ್ಬೋದು. ಸೊ ಒಂಥರ ಪ್ಯೂರಿಫೈ ಮಾಡುತ್ತೆ ನಮ್ಮನ್ನು. ಅಂದರೆ ಹಳೆಯ ಯಾವುದೇ ಪಾಪಗಳು ನೋಡಿ, ಈ ರೀತಿ ಹೀಗೆ ಸುಡ್ತಾರೆ. ಸುಟ್ಬಿಟ್ಟು ಅದನ್ನು ಹೀಗೆ ಕೈ ಮೇಲೆ ಹಾಕಿಸ್ಕೊಳ್ತಾರೆ ಎಲ್ಲರೂ. ಪುತ್ತಿಗೆ ಶ್ರೀಗಳಿಗೆ ಕೂತಿದ್ದಾರೆ, ಅವರು ನಮಗೆಲ್ಲ ಹಾಕ್ತಾಯಿದ್ರು. ಯಾರು ಬೇಕಾದರೂ ಹೋಗಿ, ಯಾರಲ್ಲ, ಅದೇ ಸಂಪ್ರದಾಯ ಫಾಲೋ ಮಾಡ್ಕೊಂಡು ಬಂದವರಿಗೆ ಹಾಕ್ತಾರೆ. ಸೊ ಹೇಳಿದ್ನಲ್ಲ, ದೇಹ ನಾವು ಹಳೆಯ ಜನ್ಮದಲ್ಲಿ ಏನೇ ಪಾಪಗಳು ಮಾಡಿದ್ರು, ಆ ವರ್ಷದಲ್ಲಿ ಏನೇ ತಪ್ಪು ಮಾಡಿದ್ರು, ಅದೆಲ್ಲನೂ ಸಹ ನಾವು ಆ ದಿನ ಹೋಗಿ ಹಾಕಿಸ್ಕೊಳ್ಳೋದ್ರಿಂದ ಆಗುತ್ತೆ ಅಂತ ನೋಡಿ. ಈ ರೀತಿ ಮಾರ್ಕ್ ಬರುತ್ತೆ. ಇದು ಶಂಖ, ಇನ್ನೊಂದು ಚಕ್ರ ಸಹ ಬರುತ್ತೆ. ಇದು ಒಂದು ನೋಡಿ, ಇದು ಚಕ್ರ. ಈ ರೀತಿ ಮಾರ್ಕ್ ಬೆಳಿಗ್ಗೆ ಕೆಂಪಿರುತ್ತೆ, ಆಮೇಲೆ ಸಂಜೆ ಅಷ್ಟೊತ್ತಿಗೆ ಈ ಥರ ಬಂದು ಮಾರನೇ ದಿನಕ್ಕೆ ಕಪ್ಪಾಗಿ ಬಿಡುತ್ತೆ. ಸೊ ನಾವು ಹೀಗೆ ದೇವರಿಗೆ ಶರಣಾಗಿದ್ದೀವಿ ಅಥವಾ ನಮ್ಮ ಪಾಪಗಳೆಲ್ಲ ಕಳೀಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕಿಸ್ಕೊಳ್ಳೋದು. ಸೊ ಇದು ಕಂಪಲ್ಸರಿನಾ ಅಂದರೆ ಅದು ಅವರವರ ನಂಬಿಕೆ, ಸಂಪ್ರದಾಯ ಅಷ್ಟೇ, ಇನ್ನೇನಿಲ್ಲ. ಒಟ್ಟಿನಲ್ಲಿ ಅವ್ರು ಇಷ್ಟ ಇದ್ದವ್ರು ಎಷ್ಟು, ಒಬ್ಬೊಬ್ಬರಂತೂ 2 ಕೈಗಲ್ಲ 3, 4 ಎಲ್ಲ ಕಡೆ ಹಾಕ್ಕೊಳ್ತಾ ಇರ್ತಾರೆ. ಅಷ್ಟು ಖುಷಿ. ಅದೊಂಥರ ನೋವು ಅಂದರೆ ಒಂದು ಸಣ್ಣದಾಗಿ ಸುಟ್ಟ ಹಾಗೆ ಆಗುತ್ತೆ. ಅದು ಒಂಥರ ನಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡುತ್ತೆ. ಒಂಥರ ಖುಷಿ ಆಗುತ್ತೆ ನಮಗೆ. ಎಲ್ಲ ಏನೋ ಒಂದು ಪ್ರೊಟೆಕ್ಟೆಡ್ ಫೀಲಿಂಗು ನಮಗೆ ಬರುತ್ತೆ. ಸೊ ಇದನ್ನು ಸುಮ್ಮನೆ ಯಾರ್ಯಾರು ಎಲ್ಲ ಹಾಕಲ್ಲ, ಟ್ರೈನ್ಡ್ ಆಗಿರೋಂಥ ಗುರುಗಳ ಸಮ್ಮುಖದಲ್ಲೇ ಹಾಕಿಸ್ಕೊಳ್ಬೇಕು. ಲೈಕ್ ಒಳ್ಳೆ ಈ ಪುತ್ತಿಗೆ ಮಠದವರಾಗಲಿ, ನಮ್ಮ ಸೋದೆ ಮಠದ ಸ್ವಾಮಿಗಳು, ಪೇಜಾವರ ಶ್ರೀಗಳು, ಇಂಥವರೇ ಒಳ್ಳೊಳ್ಳೆ ಟ್ರೈನ್ಡ್ ಆಗಿರೋಂಥ ಗುರುಗಳು ಮಾತ್ರ ಇದನ್ನು ಹಾಕ್ತಾರೆ. ಸೊ ನಿಜವಾಗ್ಲೂ ಇದು ಒಂದು ಒಳ್ಳೆ, ನಮ್ಮ ದೇಹದ ಮೇಲೆ ನಾವು ಸತ್ತಾಗ ಈ ಶಂಖಚಕ್ರದ ಗುರುತೇನಾದರೂ ಇದ್ದರೆ ಯಮ ಸಹ ಹತ್ತಿರ ಅಂದರೆ ತನ್ನ ಲೋಕಕ್ಕೆ, ಅಂದರೆ ನರಕಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನೋ ಒಂದು ನಂಬಿಕೆ ಸಹ ಭಕ್ತರಲ್ಲಿ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಖುಷಿಯಾಗಿ ಎಲ್ಲರೂ ಇದನ್ನು ತಪ್ತ ಮುದ್ರಾ ಧಾರಣೆಯನ್ನು ಹಾಕಿಸ್ಕೊಳ್ತಾರೆ. ಸೊ ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನು ಇದು ನೋಡಿ, ಇದು ಸುಡುವಾಗ ಇಲ್ಲಿ ಸುದರ್ಶನ ಮಂತ್ರ ಹೇಳ್ತಾ ಇರ್ತಾರೆ.